ಕಾಂಗ್ರೆಸ್-ಜೆಡಿಎಸ್ ನಡುವಿನ ಕಾಳಗದಿಂದ ತೀವ್ರ ಕುತೂಹಲ ಹಾಗೂ ಪ್ರತಿಷ್ಠೆಯ ಕಣವಾಗಿ ಬಿಂಬಿತವಾಗಿದ್ದ ಎಚ್.ಡಿ. ಕೋಟೆ ತಾಲೂಕಿನ ಮೇಟಿಕುಪ್ಪೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಚಂದ್ರ ಎಸ್.ಎಂ. ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿದ್ದ ಗುರುಸ್ವಾಮಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಚಂದ್ರ ಎಸ್.ಎಂ. ಜೆಡಿಎಸ್ನಿಂದ ನಾಗರಾಜು ಎ.ಟಿ. ನಾಮಪತ್ರ ಸಲ್ಲಿಸಿದ್ದರು. ನಾಮಪತ್ರ ವಾಪಸ್ ಪಡೆಯಲು ಚುನಾವಣಾಧಿಕಾರಿ ಪ್ರದೀಪ್ ಕುಮಾರ್ ಅರ್ಧ ಗಂಟೆ ಕಾಲಾವಕಾಶ ನೀಡಿದರು. ಆದರೆ ಯಾರೊಬ್ಬರೂ ನಾಮಪತ್ರ ವಾಪಸ್ ಪಡೆಯದ ಹಿನ್ನೆಲೆಯಲ್ಲಿ ಗೌಪ್ಯ ಮತದಾನ ನಡೆಯಿತು. 11 ಮಂದಿ ನಿರ್ದೇಶಕರ ಪೈಕಿ ಓರ್ವ ಗೈರು. ಕೇವಲ 3 ಮತಗಳಷ್ಟೇ ಪಡೆದ ನಾಗರಾಜು. 11 ಮಂದಿ ಪೈಕಿ ಚಂದ್ರ ಎಸ್.ಎಂ. ಪರ 8 ಮಂದಿ ನಿರ್ದೇಶಕರು ಮತ ಚಲಾಯಿಸಿದರೆ ನಾಗರಾಜು ಎ.ಟಿ. ಕೇವಲ 3 ಮತಗಳನ್ನು ಪಡೆದು ಮುಖಭಂಗ ಅನುಭವಿಸಿದರು. ಮತದಾನ ಬಳಿಕ ಚಂದ್ರ ಎಸ್.ಎಂ. ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಪ್ರದೀಪ್ ಕುಮಾರ್ ಘೋಷಣೆ ಮಾಡಿದರು. ಶ್ರೀ ಚಂದ್ರ ಎಸ್.ಎಂ. ರವರಿಗೆ ನಾನು ನಮ್ಮ ಸಂಘದ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಮುಂದಿನ ಉಳಿದವರಿಗೆ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಅವರಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಪಟಾಕಿ ಶಬ್ದವಿಲ್ಲ, ಸಡಗರ ಸಂಭ್ರಮ ಇಲ್ಲವೇ ಇಲ್ಲ. ಹೆಸರು ಘೋಷಣೆ ಬಳಿಕ ಪಟಾಕಿ ಶಬ್ದ ಸೇರಿದಂತೆ ಹೊರಗಡೆ ಯಾವುದೇ ಸಡಗರ ಸಂಭ್ರಮ ಇರಲಿಲ್ಲ. ಹಾರ ತುರಾಯಿಗಳ ಸುರಿಮಳೆ ಇರಲಿಲ್ಲ. ಜೈಕಾರ ಹಾಕಲಿಲ್ಲ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಅಧ್ಯಕ್ಷರಾಗಿ ಬಹುಮತದಿಂದ ಆಯ್ಕೆಯಾದರೂ ಹೊರಗಡೆ ಜಮಾಯಿಸಿದ್ದ ಕಾಂಗ್ರೆಸ್ ನಾಯಕರ ಮುಖದಲ್ಲಿ ನಗು ಇರಲಿಲ್ಲ. ಕಾರಣ ಮೇಟಿಕುಪ್ಪೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸಲು ಸುದೀರ್ಘ ಕಾಲ ಶ್ರಮಿಸಿದ್ದ ಅಧ್ಯಕ್ಷರೂ ಆಗಿದ್ದ ಗುರುಸ್ವಾಮಿ ಇನ್ನಿಲ್ಲ ಎಂಬ ನೋವು. ಕೆಲ ತಿಂಗಳ ಹಿಂದಷ್ಟೇ ಗುರುಸ್ವಾಮಿ ಅವರು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದರು. ಹೀಗಾಗಿ ಅವರ ನಿಧನದಿಂದ ತೆರವಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಅವರ ಆತ್ಮೀಯ ಗೆಳೆಯರಾದ ಚಂದ್ರ ಎಸ್.ಎಂ. ಅವರನ್ನೇ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಖಾಡಕ್ಕಿಳಿಸಿದ್ದರು. ಆತ್ಮೀಯ ಗೆಳೆಯನನ್ನ ಕಳೆದುಕೊಂಡ ದುಃಖದಲ್ಲಿರುವ ಚಂದ್ರ ಎಸ್.ಎಂ. ಅವರು ಒಂದು ಕ್ಷಣ ಭಾವುಕರಾಗಿ ಆರಂಭದಲ್ಲಿ ಸನ್ಮಾನ ಕೂಡ ತಿರಸ್ಕರಿಸಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಚಂದ್ರ ಎಸ್.ಎಂ. ಗೆಳೆಯನನ್ನ ಕಳೆದುಕೊಂಡ ನೋವು ಈಗಲೂ ಇದೆ. ಒಲ್ಲದ ಮನಸ್ಸಿನಿಂದಲೇ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದೆ. ನಿರ್ದೇಶಕರು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಬೆಂಬಲಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕೀಯ ಬೆರೆಸಲು ಹೋಗುವುದಿಲ್ಲ. ಪಕ್ಷ ಪಕ್ಕಕ್ಕಿಟ್ಟು ಎಲ್ಲ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ರೈತರಿಗೆ ಸಾಲ ಕೊಡಿಸಿ ಅವರ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಕೃಷಿ ಪತ್ತಿನ ಸಹಕಾರ ಸಂಘ ಮೇಟಿಕುಪ್ಪೆ ನಮ್ಮ ಸುತ್ತಮುತ್ತಲ 23 ಹಳ್ಳಿಗಳಿಂದ ಸಹಕಾರ ಸಂಘನ ಒಂದು ಸ್ಥಾಪನೆ ಮಾಡೋರು. ಏನೋ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ನಮ್ಮ ಗುರುಸ್ವಾಮಿ ಅವರು ಮಾಡಿ ಭಾಳ ಶ್ರಮದಿಂದ ಮಾಡಿ ಅದೆಲ್ಲ ಅವ್ರಿಗೆ ಏನೋ ಅಕಾಲಿಕ ಮರಣ ಒಂದು ಹೋದ್ಮೇಲೆ ನಾವು ಏನೋ ಇದು ಆಸೆ ಪಟ್ಟವರಲ್ಲ. ಯಾವುದಕ್ಕೂ ಸಾಹೇಬರು ಕೂತ್ಕೊಂಡು ನಮ್ಮ ಎಮ್.ಎಲ್.ಎ. ಸಾಹೇಬರು ಭಾಳ ಶ್ರಮ ಬಿದ್ದವ್ರೆ ಬ್ಯಾಂಕ್ ತಂದು ಕೊಡೋಕ್ಕಂತ. ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ನಾವು ಮುಂದೆ ಯಾವುದೇ ರೈತ ಬಾಂಧವರಿಗೆ ಲೋನ್ ಕೊಡ್ಸೋದಾಗಲಿ ಮತ್ತು ಡೈರಿಯವ್ರಿಗೆ ಲೋನ್ ಕೊಡ್ಸೋದಾಗಲಿ ನಮ್ಮ ಎಮ್.ಎಲ್.ಎ. ಸಾಹೇಬ್ರಿಗೆ ಸ್ವಲ್ಪ ಎಲ್ಲ ನಮ್ಮ ನಿರ್ದೇಶಕರು ಸೇರಿ ಎಮ್.ಎಲ್.ಎ. ಅನಿಲ್ ಕುಮಾರ್ ಅವ್ರಿಗೆ ನಾವು ಮೊದಲನೇ ಅವರ ಸ್ವಾಗತನ ಬಯಸ್ತಾ ಮುಂದೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಎಲ್ಲರನ್ನೂ ಸಹಕಾರ ಎಲ್ಲ ನಾವು 12 ಜನ ನಿರ್ದೇಶಕರು ಮತ್ತು 11 ಜನ ನಿರ್ದೇಶಕರು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸುರೇಂದ್ರ ನಾಯ್ಕ ಅವರು ಎಲ್ಲ ಜೊತೆಗೂಡಿ ಕೆಲಸ ಕಾರ್ಯನ ಒಗ್ಗಟ್ಟಾಗಿ ಪ್ರತಿ ತಿಂಗಳು ಮೀಟಿಂಗ್ ಕರೆದು ಎಲ್ಲರಿಗೂ, ಯಾಕಂದರೆ ಇದು ನಮ್ಮ ಒಬ್ಬರು ಸೊತ್ತಲ್ಲ, ಇದೆಲ್ಲ ಒಂದು ಗ್ರಾಮಗಳ ಸೊತ್ತು, ಇದು ಸರ್ಕಾರ ಸೊತ್ತು. ಅದರಿಂದ ಯಾವುದೇ ಥರದ ಅನ್ಯಾಯ ಯಾರಿಗೂ ಆಗಲ್ಲ. ಇಲ್ಲಿ ಅನ್ಯಾಯ ಮಾಡೋಕ್ಕೆ ನಾವು ಹೊರಟಿಲ್ಲ. ಎಲ್ಲ ತಿಳ್ಕೊಂಡಿರ್ಬೋದು ಯಾರು ರಾಜಕೀಯ ಬಳಸ್ತಾರೆ ಎಲ್ಲ ಬಳಸ್ತಾರೆ ಅಂತ. ಇಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಮಾಡಿ ಅದು ಅರ್ಥ ಆಗ್ಬೇಕು ಅವ್ರಿಗೆ. ಬ್ಯಾಂಕ್ಗಳು ನಡೆಸ್ಕೊ ಹೋಯ್ತಾರೋ ಇಲ್ಲೋ ಎಲ್ಲ ಹೇಳ್ತಾರೆ, ಏನೋ ಮಾಡೋಕೆ ಹೋಯ್ತಾರೆ ಅಂತ. ನಾವು ನಮ್ಮ ಗೆಳೆಯ ದುಃಖದಿಂದ ಹೋಗಿದ್ದವು ಬಿಟ್ಟರೆ ಬೇರೆ ಥರದಲ್ಲಿ ಯಾವುದೇ ರೀತಿ ಯಾರಿಗೂ ಅನ್ಯಾಯ ಮಾಡೋಕೆ ಹೋಗಿಲ್ಲ. ಯಾವ ಅನ್ಯಾಯ ಮಾಡಿ ಯಾರು ದುಡ್ಡು ತಿಂದಿಲ್ಲ. ಇಲ್ಲಿ ಸಹಕಾರ ಸಂಘದಲ್ಲಿ ನಮ್ಮ ಸಾಹೇಬರು ಭಾಳ ಶ್ರಮ ಬಿದ್ದಾರೆ. ಅದಕ್ಕೆ ಮೊದಲು ನಾವೆಲ್ಲ ಸೇರಿ ಅವ್ರಿಗೆ ಇನ್ನೊಂದು ಸಾರಿ ಸ್ವಾಗತ ಬಯಸ್ತಾ ನನ್ನ ಮಾತು ಮಾಡಿ. ವೋಟಿಂಗ್ ವೇಳೆ ಚಂದ್ರು ಬಾಯಿಗೆ ಬಿತ್ತು ಲಡ್ಡು. ಅಡ್ಡ ಮತದಾನ ಮಾಡಿದ ನಿರ್ದೇಶಕ ಯಾರು? ಗುರುಸ್ವಾಮಿ ಅಕಾಲಿಕ ನಿಧನದಿಂದ ಮೇಟಿಕುಪ್ಪೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಸ್ತುತ 11 ಮಂದಿ ಸಂಖ್ಯಾಬಲ ಹೊಂದಿದ್ದು 10 ಮಂದಿ ನಿರ್ದೇಶಕರ ಜೊತೆಗೆ
ಎಂಟಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಚಂದ್ರು ಕೂಡ ಮತ ಚಲಾಯಿಸಿದರು. ಮತದಾನದ ವೇಳೆ ಹಾಜರಿದ್ದ 10 ಮಂದಿ ನಿರ್ದೇಶಕರ ಪೈಕಿ ಕಾಂಗ್ರೆಸ್ ಬೆಂಬಲಿತ 7 ಮಂದಿ ಜೊತೆಗೆ ಜೆಡಿಎಸ್ ಬೆಂಬಲಿತ ನಿರ್ದೇಶಕರೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸಿದರು. ಇದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ನಾಗರಾಜು ಅವರನ್ನ ಮುಜುಗರಕ್ಕೀಡು ಮಾಡಿತು. ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕುಮಾರ್, ಪರಶಿವಮೂರ್ತಿ ಕೃಷ್ಣಾಪುರ, ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಜರುದ್ದೀನ್, ಮುತ್ತು ಕೆಎಂ ಕಟ್ಟಮನುಗನಹಳ್ಳಿ, ಸುರೇಶ್ ಕಟ್ಟಮನುಗನಹಳ್ಳಿ, ಕೆಡಿಪಿ ಸದಸ್ಯ ಸುರೇಶ್, ರಾಜು ಸೊನ್ನಳ್ಳಿ, ಕೆಂಡಗಣಪ ಬೂದನೂರು, ನಂಜುಂಡಸ್ವಾಮಿ ಬೂದನೂರು, ನಾಗನಾಯಕ ಮೇಟಿಕುಪ್ಪೆ, ಸ್ವಾಮಿ ಹೊಸಳ್ಳಿ, ಗುರುಸ್ವಾಮಿ ಬೂದನೂರು, ಶಿವಮಲ್ಲಪ್ಪ ಮೊತ್ತ, ಗಣೇಶ್ ಜಿಎಂ ಹಳ್ಳಿ, ಕೃಷ್ಣಮೂರ್ತಿ ಸೊಳ್ಳೆಪುರ, ಸುರೇಶ್ ಸಿದ್ದಾಪುರ, ಶಿವಣ್ಣಾಚಾರಿ ಮೇಟಿಕುಪ್ಪೆ, ಕಾಳಿಂಗೇಗೌಡರು ಚಕ್ಕೋಡನಹಳ್ಳಿ, ಫಯಾಜ್ ಕೋಟೆ, ರಾಮೇಗೌಡರು ಚಕ್ಕೋಡನಹಳ್ಳಿ, ಕೃಷ್ಣ ಸೊಳ್ಳೆಪುರ ಹಾಡಿ, ಎಲ್ಐಸಿ ರಾಜು ಮೇಟಿಕುಪ್ಪೆ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಮೇಟಿಕುಪ್ಪೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು. ಎಚ್ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.